ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಗಡುವಿನ ಬಳಿಕ ಸ್ಪಂದಿಸಿದ ವ್ಯಾಪಾರಸ್ಥರ ವಿರುದ್ಧ ಕ್ರಮ. ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಮೂಲಕ ಗುಜರಿ ತೆರವು ಕಾರ್ಯ. ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಎಡಬಲಿ ಕವಿತಾ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ಮಠಗಳ ಗುರಿ ಕೇವಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸೀಮಿತವಲ್ಲ, ಮನುಷ್ಯನ ಸರ್ವಾಂಗೀಣ ವಿಕಾಸವೇ ಮುಖ್ಯ ಉದ್ದೇಶ. ಆಧ್ಯಾತ್ಮವು ವ್ಯಕ್ತಿತ್ವ ನಿರ್ಮಾಣದ ಮೂಲ, ಅದೇ ಸಮಾಜದ ಪ್ರಗತಿಯ ಬುನಾದಿ. ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಹಾಸನಾಂಬೆ ಜಾತ್ರೋತ್ಸವದಲ್ಲಿ ಕಾರ್ಯನಿರ್ವಹಿಸಿದ ಪೌರ ಸೇನಾನಿಗಳಿಗೆ ಗೌರವ ಬೀಳ್ಕೊಡುಗೆ. ಆಯುಕ್ತ ಕೃಷ್ಣಮೂರ್ತಿ ಮತ್ತು ಎಡಬಲಿ ಕವಿತಾ ಅವರ ಮುಂದಾಳತ್ವದಲ್ಲಿ ವ್ಯವಸ್ಥೆಗೆ ಶ್ಲಾಘನೀಯ ನಡೆ. ಮಾನವೀಯ ಮೌಲ್ಯಗಳ ಬೆಂಬಲದಲ್ಲಿ ಪಾಲಿಕೆಯ ಸೇವೆ, ಭಕ್ತರಿಂದ ಮೆಚ್ಚುಗೆ. ಜಾತ್ರಾ ಮಹೋತ್ಸವದ ಯಶಸ್ಸಿನ ಹಿಂದೆ ಮಹಾನಗರ ಪಾಲಿಕೆಯ ಪೌರಕರ್ಮಿಕರ ಪಾತ್ರ ಅನನ್ಯವಾಗಿದೆ. ಇವರಿಗೆ ಆಯುಕ್ತ ಕೃಷ್ಣಮೂರ್ತಿ ಮತ್ತು ಎಡಬಲಿ ಕವಿತಾ ಅವರು ಗೌರವಿಸಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಜಾತ್ರಾ ಮಹೋತ್ಸವದ ಯಶಸ್ಸಿನ ಹಿಂದೆ ಅನೇಕ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸ್ವಯಂ ಸೇವಕರು ಶ್ರಮ ವಹಿಸಿದ್ದು, ಅದರಲ್ಲೂ ಹಾಸನ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಪಾತ್ರ ಅನನ್ಯವಾಗಿದೆ. ದೇವಾಲಯ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವುದು, ಶೌಚಾಲಯ ನಿರ್ವಹಣೆ, ಕುಡಿಯುವ ನೀರು, ಯುಜಿಡಿ ಮತ್ತು ವಿದ್ಯುತ್ ವ್ಯವಸ್ಥೆಗಳಲ್ಲಿ ಪಾಲಿಕೆ ಪ್ರಮುಖ ಪಾತ್ರ ವಹಿಸಿದೆ. ಈವರೆಗೂ ಸುಮಾರು 26.13 ಲಕ್ಷ ಭಕ್ತರು ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಜನಸಂದಣಿ ಇದ್ದರೂ ಯಾವುದೇ ಅಸೌಕರ್ಯ ಉಂಟಾಗದಂತೆ ಪಾಲಿಕೆ ಕಾರ್ಯನಿರ್ವಹಿಸಿರುವುದು ಶ್ಲಾಘನೀಯವಾಗಿದೆ. ಸ್ವಚ್ಛತಾ ಕಾರ್ಯಕ್ಕಾಗಿ ಚಿತ್ರದುರ್ಗದಿಂದ 60 ಪೌರ ಕಾರ್ಮಿಕರನ್ನ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದ್ದು, ಸ್ಥಳೀಯ ಕಾಯಂ ಪೌರ ಕಾರ್ಮಿಕರೊಂದಿಗೆ ಒಟ್ಟು 150 ಮಂದಿ ದಿನರಾತ್ರಿ 3 ಹಂತಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಚಪ್ಪಲಿಗಳನ್ನು ಸಾಗಿಸುವುದರಿಂದ ಹಿಡಿದು ದೇವಾಲಯ ಸುತ್ತಮುತ್ತ ಸ್ವಚ್ಛಗೊಳಿಸುವ ತನಕ ನಿರಂತರ ಶ್ರಮವಹಿಸಿದ ಪೌರ ಕಾರ್ಮಿಕರಿಗೆ ಭಕ್ತರಿಂದ ಕೃತಜ್ಞತೆ ವ್ಯಕ್ತವಾಗಿದೆ. ಮಹಾನಗರ ಪಾಲಿಕೆಯು ಪ್ರತಿದಿನ 3 ಲಕ್ಷ ಲೀಟರ್ಗಿಂತ ಹೆಚ್ಚು ಕುಡಿಯುವ ನೀರು ಹಾಗೂ ಸ್ವಚ್ಛತಾ ಸೇವೆಯನ್ನು ಒದಗಿಸಿದ್ದು, ಕಂದಾಯ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಿದೆ. ಜಾತ್ರೆಯ ಯಶಸ್ವಿ ಅಂತ್ಯ ಬಳಿಕ ಚಿತ್ರದುರ್ಗದಿಂದ ಆಗಮಿಸಿದ ಪೌರ ಕಾರ್ಮಿಕರು ಹಾಗೂ ನೀರು, ಒಳಚರಂಡಿ ಸಿಬ್ಬಂದಿಗಳಿಗೆ ಹಾಸನದ ಪ್ರಸಿದ್ಧ ಅಶೋಕ ಹೋಟೆಲ್ನಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಮಹಾನಗರ ಪಾಲಿಕೆಯ ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಪರಿಸರ ಇಂಜಿನಿಯರ್ ಕವಿತಾ ಮೇಡಂ ಅವರ ವೈಯಕ್ತಿಕ ಮುಂದಾಳತ್ವದಲ್ಲಿ ಊಟದ ವ್ಯವಸ್ಥೆ ಮಾಡಿ ಸೀರೆ ಹಾಗೂ ಬಟ್ಟೆ ನೀಡುವ ಮೂಲಕ ಶ್ರಮಿಕ ವರ್ಗದವರ ಸೇವೆಗೆ ಗೌರವ ಸೂಚಿಸಲಾಯಿತು. ಮತ್ತು ಯುಜಿಡಿದು ಇದು ಕುಡಿಯೋ ನೀರು ಸರಬರಾಜು ಎಲ್ಲ ಸೇರಿ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತ ಜವಾಬ್ದಾರಿ ಕೊಟ್ಟಿತ್ತು. ಆ ಜವಾಬ್ದಾರಿಯಂತೆ 3 ಪಾಳೆಯಲ್ಲಿ ಒಟ್ಟು 150ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಸೊ ಇದರಲ್ಲಿ 60 ಜನನ ನಾವು ಹಾಸನಾಂಬ ಜಾತ್ರಾ ಸ್ವಚ್ಛತೆಗೋಸ್ಕರನೇ ಗುತ್ತಿಗೆ ಆಧಾರದ ಮೇಲೆ ತೊಗೊಂಡಿದ್ವಿ. ಅವರೆಲ್ಲ ಚಿತ್ರದುರ್ಗದಿಂದ ಬಂದಿದ್ದರು. ಸೊ ಅವರು ನಾಳೆ ಅವರಿಗೆ ಬೀಳ್ಕೊಡುಗೆ ಇದೆ. ಅದೇ ರೀತಿ ಅವರೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿರೋದ್ರಿಂದ ಮತ್ತು ನಾವು ಹೇಳಿದ ತಕ್ಷಣ ನಮ್ಮ ಆದೇಶನ ಪಾಲಿಸಿ ಕೆಲಸ ಮಾಡಿರೋದ್ರಿಂದ ಇವತ್ತು ನಾವು ಸ್ವಚ್ಛತೆ ವಿಷಯದಲ್ಲಿ ನಾವು TV ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ತುಂಬ ಜನ ಈ ಸತಿ ಸ್ವಚ್ಛತೆ ಚೆನ್ನಾಗಿದೆ, ಅರೇಂಜ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಒಂದು ಕ್ರೆಡಿಟ್ ನಮ್ಮ ಕಾರ್ಮಿಕ ವರ್ಗಕ್ಕೆ ಹೋಗುತ್ತೆ. ಸೊ ಅವರ ಶ್ರಮನೇ ಇವತ್ತು ನಾವು ಇಷ್ಟು, ನಾನು ಆಗಲಿ ನಮ್ಮ ಕಮಿಷನರ್ ಸರು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಎಲ್ಲರೂ ಒಂದು ನೆಮ್ಮದಿಯಾಗಿದ್ದೀವಿ ಅಂದರೆ ಅದು ಕಾರ್ಮಿಕರ ಶ್ರಮ ಇದೆ ಅದರಲ್ಲಿ. ಸೊ ಅವರಿಗೆ ನಾವು ಒಂದು ಒಳ್ಳೆ ಊಟ ಕೊಡಬೇಕು, ಅದು ಒಂದು ಪ್ರತಿಷ್ಠಿತ ಹೋಟೆಲಲ್ಲಿ ಊಟ ಕೊಡಬೇಕು ಅಂತ ಆಸೆ ಪಟ್ವಿ. ಅದೇ ರೀತಿ ಫಸ್ಟ್ ನಾವೊಂದು ಹೋಟೆಲ್ಗೆ ಹಾಸನದ ಇನ್ನೊಂದು ಪ್ರತಿಷ್ಠಿತ ಹೋಟೆಲ್ಗೆ ಕೇಳಿದ್ವಿ. ಬಟ್ ಅವರು ಕಾರ್ಮಿಕರ ತಕ್ಷಣ ಸ್ವಲ್ಪ ಹಿಂದೇಟು ಹಾಕಿದ್ರು, ಬೇರೆಯವರಿಗೆ ತೊಂದರೆ ಆಗುತ್ತೆ ಅಂತ. ಬಟ್ ಅಶೋಕ ಹೋಟೆಲ್ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ನಮ್ಗೆ ಯಾವುದು ಹಾಲಿಂದು ಯಾವುದು ಚಾರ್ಜ್ ಬೇಡ, ಆಮೇಲೆ ಊಟದ್ದು ಕಡಿಮೆ ಮಾಡ್ಕೊಳ್ತೀವಿ, ನಮ್ಮದು ಒಂದು ಅವರಿಗೆ ಸೇವೆ ಇರಲಿ, ಅಳಿಲು ಸೇವೆ ಇರಲಿ ಅಂತ ಅಶೋಕ ಹೋಟೆಲ್ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಆಮೇಲೆ ಎಲ್ಲ ನಮಗೋಸ್ಕರ ನಮ್ಮ ಹಾಸನದ ಒಂದು ಘನತೆನ ಉಳಿಸಿರೋವಂಥ ನಮ್ಮ ಕಾರ್ಮಿಕ ವರ್ಗದವ್ರಿಗೂ ಕೂಡ ನಾವು ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಎಲ್ಲ ಸ್ಟಾಫು ಧನ್ಯವಾದ ಹೇಳ್ತಾ ಇವತ್ತೊಂದು ಡಿನ್ನರ್ ಏರ್ಪಡಿಸಿದ್ದೀವಿ ಸಿಂಪಲ್ ಆಗಿ.
ಸೊ ಅದರಲ್ಲಿ ನಾವು ಇವತ್ತು ಎಲ್ಲರೂ ಪಾಲ್ಗೊಂಡಿದ್ದೀವಿ, ಅದು ಖುಷಿ ಇದೆ ನಮಗೆ ಒಂದು. ಥ್ಯಾಂಕ್ ಯು. ಶ್ರೀ ಹಾಸನಾಂಬ ಮತ್ತು ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂಬಂಧ ನಮ್ಮ ಮಹಾನಗರ ಪಾಲಿಕೆಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತ ಆದೇಶದಂತೆ ನಾವು ನಿರ್ವಹಿಸಿರ್ತೇವೆ. ಈ ಸಂಬಂಧ ನಾವು ನಮ್ಮ ಪೌರ ಕಾರ್ಮಿಕರು ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು 60 ಜನ ಪೌರ ಕಾರ್ಮಿಕರನ್ನು ನಾವು ಈ ಕೆಲಸಕ್ಕೆ ನೇಮಿಸ್ಕೊಂಡಿದ್ವಿ. ಇದ್ರ ಜೊತೆಗೆ ನಾವು UGD ಮತ್ತು ವಾಟರ್ ಸಪ್ಲೈ ಮತ್ತು ದೈನಂದಿನ ಕೆಲಸ ಕಾರ್ಯಗಳಿಗೆ ಆಟೋ ಟಿಪ್ಪರ್ಗಳು ಎಲ್ಲವನ್ನೂ ಕೂಡ ನಿಯೋಜನೆ ಮಾಡ್ಕೊಂಡಿದ್ವಿ. ಇವರೆಲ್ಲರೂ ಕೂಡ ಸಹಾಯದಿಂದ ನಾವು ಇವತ್ತು ಈ ಜಾತ್ರೆಯನ್ನು ಭಾಳ ಯಶಸ್ವಿಯಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಪೂರ್ಣಗೊಳಿಸಿರ್ತೀವಿ. ಹಾಗಾಗಿ ಈ ಸಂಬಂಧ ಇವರೆಲ್ಲರೂ ನಾಳೆ ನಮ್ಮ ಹಾಸನ ಜಿಲ್ಲೆಯನ್ನು ಬಿಟ್ಟು ತಮ್ಮ ಜಿಲ್ಲೆಗೆ ತೆರಳ್ತಾ ಇರೋದ್ರಿಂದ ಒಂದು ಊಟವನ್ನು ಏರ್ಪಾಡು ಮಾಡಿದ್ವಿ. ನಾವು ನಮ್ಮ ಇಂಜಿನಿಯರು ಮತ್ತು ನಮ್ಮ ಸ್ಟಾಫ್ ಎಲ್ಲ ಸೇರಿ ಒಂದು ಊಟ ಅರೇಂಜ್ಮೆಂಟ್ ಮಾಡಿದ್ವಿ. ಹಾಗಾಗಿ ಗೌರವಪೂರ್ವಕವಾಗಿ ಇವ್ರಿಗೆ ಊಟವನ್ನು ಇವತ್ತು ಈ ಸಂದರ್ಭದಲ್ಲಿ ಅವ್ರಿಗೆ ನೀಡ್ತಾ ನಾಳೆ ಅವ್ರ ಜಿಲ್ಲೆಗೆ ಕಳಿಸ್ಕೊಡುವಂಥ ಒಂದು ಕಾರ್ಯಕ್ರಮ ಅಷ್ಟೇ. ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿದ್ದು ವಾರ್ಡ್ ನಂಬರ್ 23ರ ಗುಂಡಿಯಲ್ಲಿ ಅಕ್ರಮವಾಗಿ ರಸ್ತೆಯನ್ನು ಆವರಿಸಿದ್ದ ವ್ಯಾಪಾರಸ್ಥರ ಗುಜರಿ ತೆರವುಗೊಳಿಸಿದ ಕಾರ್ಯ ನಡೆದಿದೆ. ಹಾಸನ ನಗರದ ಸಂತೆಪೇಟೆಯ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 23ರಲ್ಲಿ ಕೆಲವು ಅಂಗಡಿ ಮಾಲೀಕರು ರಸ್ತೆಯನ್ನ ಸಂಪೂರ್ಣ ಆವರಿಸಿಕೊಂಡು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸುವುದರ ಜೊತೆಗೆ ಅನೈರ್ಮಲ್ಯಕ್ಕೂ ಕಾರಣರಾಗಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕೃಷ್ಣಮೂರ್ತಿ ಮತ್ತು AEE ಕವಿತಾರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಜರಿ ತೆರವುಗೊಳಿಸಲು ಗಡುವು ನೀಡಿದ್ದರು. ಆದರೆ ಅಧಿಕಾರಿಗಳ ಮಾತಿಗೆ ಅಂಗಡಿ ಮಾಲೀಕರು ಕಿಂಚಿತ್ತು ಬೆಲೆ ಕೊಡದ ಹಿನ್ನೆಲೆ ಇಂದು ಬೆಳ್ಳಂಬೆಳಗ್ಗೆ ಮಹಾನಗರ ಪಾಲಿಕೆಯ ಜೆಸಿಬಿಗಳ ಮೂಲಕ ಆಯುಕ್ತ ಕೃಷ್ಣಮೂರ್ತಿ ಹಾಗೂ AEE ಕವಿತಾರವರ ಸೂಚನೆಯಂತೆ ಗುಜರಿಗಳನ್ನು ತೆರವುಗೊಳಿಸಲಾಯಿತು. ಅಯ್ಯೋ ಪಾಪ, ಇಲ್ಲೋಡಿಲಿ ರೋಡಿಗೆ ಹೆಂಗ ಈ ಕಡೆ ಸ್ವಲ್ಪ ಎದ್ರುಕೊಂಡ್ರೆ ಯಾಕೆ ಹೇಳ, ಅವರೇ ಕಂಪ್ಲೇಂಟ್ ಕೊಟ್ಟಾರಲ್ಲ. ನೋಡಿಲಿ ಹೆಂಗೆ ಎಷ್ಟು ರೋಡ್ ಮಾರ್ಜಿನ್ ಎಲ್ಲಿದೆ, ಇಲ್ಲೇ ರೋಡ್ ಮಾರ್ಜಿನ್ ಎಲ್ಲಿದೆ, ಚರಂಡಿ ಇಲ್ಲಿದೆ. ಇಲ್ಲೋಡಿಲಿ ಎಷ್ಟು ಇದು ಬಂದಿದ್ದಾರೆ, ಟ್ಯಾಕ್ಸ್ ಇಲ್ಲ, ಇಲ್ಲಿಂದ 1 ರೂಪಾಯಿಂದು ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ಇಲ್ಲಿ ಏನೋ ಬಡವ್ರು ಬದುಕಳ್ಳಿ ಅಂತ ಸುಮ್ಮನೆ ಆಗೋಣ ಅಂದರೆ ನೋಡಿಲಿ ಈ ರೋಡ್ ಎಲ್ಲಿದೆ, ಇಲ್ಲೋಡು ರೋಡ್ ಎಡ್ಜ್ ಎಲ್ಲಿದೆ, ಇವ್ರು ಎಲ್ಲಿಗೆ ಹಾಕೊಂಡಿದ್ದಾರೆ. ಡ್ರೈನ್ ಎಲ್ಲಿದೆ, ಇಲ್ಲಿ ಡ್ರೈನ್ ಎಲ್ಲಿದೆ, ಡ್ರೈನಿಂದ ಎಷ್ಟು ಮುಂದೆ ಬಂದಿದ್ದಾರೆ ಇವರು. ಇಲ್ಲಿ ಡ್ರೈನಿಂದ ಹೆಚ್ಚು ಕಡಿಮೆ 10 ಅಡಿ ಮುಂದಕ್ಕೆ ಬಂದಿದ್ದಾರೆ. ಅದು ಏನೋ ಇದೇನು ಉಪಯೋಗಿಸ್ತಾ ಇದ್ದಾರಾ, ಇಲ್ಲ. ಅದ್ರ ಮೇಲೆ ಹಳ ಗಿಡ ಹುಲ್ಲು ಎಲ್ಲ ಬೆಳ್ಕೊಂಡಿದೆ. ಏನು ಹಾಸನ ಹಾರ್ಟ್ ಆಫ್ ದಿ ಸಿಟಿ ಹಾಸನನ್ನು ಈ ಥರ ಗುಜರಿ ಇದು ಮಾಡ್ಕೊಂಡಿದ್ದೀರಲ್ಲ, ಇದು ಏನಕ್ಕಪ್ಪ ಯೂಸ್ ಆಗುತ್ತೆ? ಇದು ತೆಗಿಬೇಡಿ ಅಂತೀರಲ್ಲ, ಏನಕ್ಕೆ ಯೂಸ್ ಆಗುತ್ತೆ ಇದೆಲ್ಲ? ಏನಾರು ಒಂಚೂರಾರು ತೆಗ್ದಿದ್ದೀರಾ? ಮೊನ್ನೆ ಕಮಿಷನರ್ ನಾನು ಬಂದು ಗುರುವಾರ ಅಷ್ಟೆಲ್ಲ ಹೇಳೋಗಿದ್ದೀವಿ. ಮಧ್ಯಾಹ್ನ ಏನಿದೆ 5 ಗಂಟೆ ಅಂತ, ಅದು ಊರೆಲ್ಲ ನೋ ನೋಡಿ ಇವರೇ ಆಯ್ತು. ಈ ಕಡೆ ಸೈಡಲ್ಲಿ ಅಟ್ಲೀಸ್ಟ್ ತಗೊಂಡಿದ್ದಾರೆ ನೋಡಿ, ನೀಟಾಗಿ ತಗೊಂಡಿದ್ದಾರೆ. ಮೊನ್ನೆ ನಾವು ಹೇಳೋಗಿದ್ದಕ್ಕೆ ದೇವ್ರು ತಲೆ ಮೇಲೆ ಬೀಳಿಸ್ಕೊಂಡು ಸಾಯ್ತೀಯ, ಹಂಗೆ ಎಳಿಬೇಡ. ಇದೇನಿದು?
ಓನರ್ ಆತಾವು ಓನರ್ ಯಾರು ಮತ್ತೆ ಪಾಪದ ಒಂದು ತಲೆ ಹೋಗದ. ನೀ ಏನಪ್ಪ ಹೇಳ್ತಿದ್ದೀರಾ? ಹಂಗೆಲ್ಲ ಇಟ್ಕೊಂಡು ತಲೆ ಮೇಲೆ ಬೀಳಿಸ್ಕೊಂಡು ಜೀವ ಹಾಳು ಮಾಡ್ಕೋತೀರಾ? ಅಷ್ಟೆಲ್ಲ ಗ್ಲಾಸು ಒಳ್ಳೆ ಚಪ್ಪಲಿ ಇಲ್ಲ. ಯಾರಪ್ಪ ಇದ್ರದ್ದು ಓನರು? ಯಾರಿದ್ರದ್ದು ಓನರು? ಎಲ್ಲಾನು ನೋಡಿ ಈ ಥರ ಇದ್ದು ಮನುಷ್ಯನ ಜೀವಕ್ಕೆ ಹಾನಿ ಮಾಡ್ತಾ ಇದ್ದೀರಾ ನೀವು. ಆ ಗ್ಲಾಸ್ ನೋಡಿ ಹೆಂಗಿದೆ, ನೋಡಿ ಹೆಂಗಿದೆ ಗ್ಲಾಸ್ ಎಲ್ಲ. ಅವಳ ಕಾಲಲ್ಲಿ ಚಪ್ಪಲಿ ನೋಡಿ ಪಾಪದವ. ಏನೋ ಕೂಲಿ ಮಾಡಕ್ಕೆ ಬಂದಿರ್ತಾರೆ ನಿಮ್ಮ ಎಂಪ್ಲಾಯೀಸು. ಶುಗರ್ ಗಿಗರ್ ಇದ್ದು ಈ ಥರ ಗ್ಲಾಸ್ ಎಲ್ಲ ಹಾಕೊಂಡು ಇದು ಯಾರ್ದಪ್ಪ ಇದು ಪೂರ್ತಿ ಎತ್ತಿಸ್ತೀನಿ ನಾನು. ನೀ ಏನು ಎಳಿಬೇಡ, ಅದೇ ನಂಬರು. ಪ್ರಸಾದ್ ಈ ನಂಬರಿಗೆ ಕಾಲ್ ಮಾಡಿ ಓನರ್ ಇಲ್ಲಿ ಇರಬೇಕು, ಇಲ್ಲ ಇಷ್ಟನ್ನು ಎಳ್ದಾಕ್ಬೇಕು. ಬೇಗ ಕಾಲ್ ಮಾಡಿ. ಇದು ಯಾರ್ದು ನಂಬರು? ಅಣ್ಣ ನೀ ಆಚೆ ಬರೋಣ. ಅಣ್ಣ ನೀನು ಆಚೆ ಬರಪ್ಪ. ನಿನಗೆ ಕುಟುಂಬ ಇದೆ ತಾನೇ? ಕುಟುಂಬ ಇದೆ ತಾನೇ ನಿನಗೂ? ಮತ್ತೆ ಹಂಗೆ ಎಳಿತಿದೀಯಲ್ಲ ತಲೆ ಮೇಲೆ ಬಿದ್ದರೆ. ಆಯಿತು, ನಿಮ್ದು ಎತ್ಕೊಡಿ. ಆಟೋ ಕರೆಸಿ ಬೇಗ. ಎಲ್ಲ ಗುರುವಾರನೇ ಹೇಳಿ ಅಷ್ಟೆಲ್ಲ ಹೇಳಿದ್ರು ಆಟೋ ಹಾಕ್ತೀರಾ ನೀವು? ಏನಮ್ಮ ಮಹಾನಗರ ಪಾಲಿಕೆಗೆ ಬೇರೆ ಏನು ಕೆಲಸ ಇಲ್ಲ, ಬರೀ ನಿಮ್ಮ ರೋಡ್ ನೋಡೋದೇ ಕೆಲಸ. ಇದು ಯಾರ್ದಪ್ಪ ರಾಡೆಲ್ಲ? ಎತ್ಕಡೆ ಗಾಡಿಗೆ ಹಾಕ ರಾಡೆಲ್ಲನೇ ತೆಗೆದು ಒಳಗೆ ಹಾಕಡೆ. ಹೊಡ್ಕೊಳ್ಳಲ್ವಾ ವೆಹಿಕಲ್ಗೆ? ಈ ರಾಡೆಲ್ಲ ಏನಿದು? ಕಟ್ ಮಾಡೋದಲ್ಲ ಇದೆ, ಹೇಳ್ಕೊಳ್ರಿ. ಆಚೆ ಹೇಳ್ಕೊಳ್ಳಿ. ಕಟ್ ಮಾಡಿ ಕರ್ಸಿ. ಕಟ್ ಮಾಡೋರನ್ನ ಕರ್ಸಿ. ಕಟ್ ಮಾಡೋರನ್ನ TV 9, TV 5 ಅದೆಲ್ಲ ಇದು. ಜನ ಎಲ್ಲ ಚಾಲೆಂಜ್ ಮಾಡಿದ್ದಾರೆ. ಏನೋ ನಿಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ಟು ಯಾರಿದು ಅದೇ ಅದು ನೀವು ಒಬ್ಬರು ಬಿಟ್ಟು ಎಲ್ಲ ತಗೊಂಡಿದ್ದಾರೆ. ಏನಕ್ಕೆ ತಗೊಂಡಿದ್ದೀರಾ? ಇಲ್ಲ 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 ಇಲ್ಲ, ನನಗೆ ಕೈ ಮುಗಿಬೇಡಿ. ಮಠಗಳ ಗುರಿ ಕೇವಲ ಆಧ್ಯಾತ್ಮದ ಕಡೆ ಮಾತ್ರವಲ್ಲ, ಮನುಷ್ಯನ ಸರ್ವಾಂಗೀಣ ವಿಕಾಸದತ್ತ ಉಪದೇಶ ಮಾಡುತ್ತಿದೆ ಎಂದು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಗಳು ಹಾಗೂ ಶ್ರೀ ಪುಷ್ಪಗಿರಿ ಇನ್ಫಿನಿಕ್ಸ್ ಸಾಫ್ಟ್ವೇರ್ ಕಂಪನಿಯ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಸ್ವಾಮೀಜಿ ಅವರ ದೂರದೃಷ್ಟಿ, ಅವರ ಪರಿಶ್ರಮ ಮತ್ತು ಅವರ ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಹೊಸ ಆಯಾಮವನ್ನು ತಂದಿದ್ದಾರೆ. ವೈದ್ಯಕೀಯ ಶಿಕ್ಷಣದಲ್ಲಿ ಅನೇಕ ಸಂಸ್ಥೆ ಹಾಗೂ ಇನ್ಸ್ಟಿಟ್ಯೂಟ್ನನ್ನು ಆರಂಭಿಸಿದ್ದಾರೆ. ಮಠ ಮಾನ್ಯಗಳ ಮುಖ್ಯಸ್ಥರಾದ ಸ್ವಾಮೀಜಿಗಳು ಸಾರ್ವಜನಿಕರ ಹಿತಾಸಕ್ತಿಯಿಂದ ಜಗ ಕಲ್ಯಾಣಕ್ಕಾಗಿ ಸಂಸ್ಥೆ ಆರಂಭಿಸುತ್ತಿರುವುದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ನಮ್ಮ ರಾಜ್ಯದಲ್ಲಿ ಕಾಯಕ ದಾಸೋಹ ಸಂಸ್ಕೃತಿಯನ್ನು ಬಸವಣ್ಣನವರು ಮಾರ್ಗದರ್ಶನ ಮಾಡಿದರು. ಕರ್ನಾಟಕ ರಾಜ್ಯ ಬೆಳವಣಿಗೆಯಲ್ಲಿ ಮಠ ಮಾನ್ಯದ ಕೊಡುಗೆ ಅಪಾರವಾದದ್ದು. ಆದಿಚುಂಚನಗಿರಿ ಮಠ ಕೂಡ ಅನೇಕ ವಿದ್ಯಾಸಂಸ್ಥೆ ಹುಟ್ಟುಹಾಕಿದ್ದು ನಮ್ಮ ರಾಜ್ಯದಲ್ಲಿ ಅನ್ನ ದಾಸೋಹವಲ್ಲ, ವಿದ್ಯಾ ದಾಸೋಹ ಮಾಡಿರುವುದರಿಂದ ಕರ್ನಾಟಕ ರಾಜ್ಯ ಒಂದು ಪ್ರಗತಿಪರವಾದ ರಾಜ್ಯ ಆಗುತ್ತಿದೆ ಎಂದರು. ಆತ್ಮೀಯ ಬಂಧುಗಳೇ, ತಾಯಂದಿರೆ, ಇವತ್ತು ಬಹಳ ಸಂತೋಷ ಏನು ಅಂತಂದರೆ, ಇಲ್ಲಿ ಪುಷ್ಪಗಿರಿ ಮಠ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಇಲ್ಲಿ ಸ್ವಾಮೀಜಿಯವರ ದೂರದೃಷ್ಟಿ, ಅವರ ಪರಿಶ್ರಮ ಮತ್ತು ಅವರ ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ.
ಮತ್ತು ಈಗ ಒಂದು ಹೊಸ ಆಯಾಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೇನು ಅಂತಂದ್ರೆ ಇಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಅನೇಕ ಸಂಸ್ಥೆಗಳನ್ನು, ಅನೇಕ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಆಗಿರ್ಬೋದು, ಫಿಸಿಯೋಥೆರಪಿ ಕಾಲೇಜ್ ಆಗಿರ್ಬೋದು, ಮತ್ತು ಮುಂದೆ ನರ್ಸಿಂಗ್ ಕಾಲೇಜ್ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ನನಗೆ ಸಂತೋಷ ಏನು ಅಂತಂದ್ರೆ ಇವತ್ತು ಮಠಮಾನ್ಯಗಳ ಏನು ಮುಖ್ಯಸ್ಥರು ಸ್ವಾಮೀಜಿಗಳು ಸಾರ್ವಜನಿಕ ಹಿತಾಸಕ್ತಿಯಿಂದ ಜನರ ಕಲ್ಯಾಣಕ್ಕಾಗಿ ಈ ಒಂದು ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರಲ್ಲ, ಇದು ಸಾರ್ವಜನಿಕರಿಗಾಗಿ ಇದರಿಂದ ಅನುಕೂಲ ಆಗಲಿದೆ. ಇಂಥ ಕೆಲಸ ಕಾರ್ಯಗಳು ಎಲ್ಲರೂ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಹಾರ, ಮೊದಲನೇದಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ, ಶಿಕ್ಷಣ ಮತ್ತು ಆರೋಗ್ಯ. ಈ ಮೂರು ಕ್ಷೇತ್ರಗಳಲ್ಲಿ ಯಶಸ್ವಿಯಾದಂತಹ ಸಾಧನೆಯನ್ನ ಮಾಡ್ತಕ್ಕಂಥ ಏಕೈಕ ಯಾವುದೇ ಜಾತಿ ಧರ್ಮವನ್ನು ಏಳಿಸ್ತಲೇ ಯಶಸ್ವಿಯ ಹಾದಿಯಲ್ಲಿ ಒಂದು ಸಮಾಜ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಕೀರ್ತಿ ಚಿಕ್ಕದಾದರೂ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಪರಮ ಪೂಜ್ಯರು ಪ್ರಪ್ರಥಮ ಅಂತಕ್ಕಂಥ ಸಂದೇಶವನ್ನು ನಾನು ಕೊಡಬೇಕಾಗ್ತದೆ. ನಮಸ್ಕರಿಸುತ್ತಾ ಶ್ರೀ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಗಳ ಶ್ರೀ ಪುಷ್ಪಗಿರಿ ಇನ್ವಿನೆಕ್ಸಾ ಸಾಫ್ಟ್ವೇರ್ ಕಂಪನಿಯ ಉದ್ಘಾಟನಾ ಸಮಾರಂಭದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ, ಸ್ವಾಮೀಜಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಶರಣಪ್ರಕಾಶ್ ಪಾಟೀಲ್ ಸರ್ ಅವರು, ಮಾನ್ಯ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಂದ ಇಂದು ಉದ್ಘಾಟನೆಗೊಂಡಿದೆ. ನಾವು ಹೇಳಬೇಕು ಅಂದರೆ ಇದು ಸಮಾಜಮುಖಿ ಕಾರ್ಯಕ್ರಮ. ಆರೋಗ್ಯದ ಕ್ಷೇತ್ರದಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಬೆಳವಣಿಗೆ ಕಾಣ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಮತ್ತು ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆ ಮತ್ತು ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ನಡೀತಾ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತು ಪುಷ್ಪಗಿರಿ ಮಠ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಹೆಸರಾದಂತಹ ಒಂದು ಮಠ. ಯಾಕಂದ್ರೆ ಹೆಮ್ಮೆಯಿಂದ ಹೇಳ್ಬೇಕು, ನಾನಂತೂ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಇದು ಅತ್ಯಂತ ಭಕ್ತ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸೋಮಶೇಖರ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪುಷ್ಪಗಿರಿ ಮಠ ಹೇಗಿದ್ದು ಇವತ್ತು ಯಾವ ರೀತಿ ಬೆಳೆದಿದೆ ಅನ್ನೋದನ್ನ ನಾವು ಅವಲೋಕಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಮಠ ಅಂತ ಹೇಳಿದ್ರೆ ಬರೀ ಭಕ್ತರ ಒಂದು ಮತ್ತೆ ಪೂಜಾ ಕೈಂಕರ್ಯಗಳಿಗೆ, ಧಾರ್ಮಿಕ ಸಭೆಗಳಿಗಷ್ಟೇ ಮಠ ಮನೆಗಳಿದ್ದು, ಆದ್ರೆ ಇವತ್ತು ಬಡವರಿಗೆ ಮತ್ತೆ ಮಹಿಳೆಯರಿಗೆ ಒಂದು ಸಬಲೀಕರಣ ಮಾಡುವಂತಹ ಒಂದು ಕಾರ್ಯವನ್ನ ನಮ್ಮ ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯ ಗುರುಗಳು ತಗೊಂಡಿದ್ದಾರೆ. ಇದು ಹೆಮ್ಮೆ ಪಡುವಂತಹ ವಿಷಯ. ಜೊತೆಗೆ ಇವತ್ತಾಗಲೇ ಅವರು ನಮ್ಮ ಧಾರ್ಮಿಕ ರಂಗದಲ್ಲಿ ಜೊತೆಗೆ ಇವತ್ತು ಸಾರ್ವಜನಿಕ ರಂಗದಲ್ಲಿ ಪ್ರವೇಶನ ಕೊಟ್ಟಿದ್ದು. ಇವತ್ತಾಗಲೇ ಒಬ್ಬ ಸಾಫ್ಟ್ವೇರ್ ಫೀಲ್ಡ್ ಅಲ್ಲೂ ಸಹ ಇವತ್ತು ಪೂಜ್ಯ ಗುರುಗಳು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ, ಹಾಗೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಒಂದು ಸಾಫ್ಟ್ವೇರ್ ಕಂಪನಿಯನ್ನ ಇವತ್ತು ನಾವು ಪೂಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಸಚಿವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ನರ್ಸಿಂಗ್ ಕಾಲೇಜನ್ನ ಇವತ್ತೇನು ಮಾನ್ಯ ಸಚಿವರು ಸಹ ಅನುಮೋದನೆಯನ್ನ ಕೊಡ್ತೀವಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂತ ಹೇಳಿದ್ದಾರೆ, ಅದನ್ನು ಸಹ ನಾವು ಇವತ್ತು ಕಾರ್ಯಗತ ಮಾಡಿದ್ದೀವಿ. ಜೊತೆಗೆ ಇವತ್ತು ಮಹಾಸಂಸ್ಥಾನ ಮಠ ಸಾರ್ವಜನಿಕರಿಗೆ ಮತ್ತೆ ಬಡವರಿಗೆ ಒಳ್ಳೆಯದಾಗುವಂತಹ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನ ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಎಸ್.ಎಂ. ಕೃಷ್ಣ ಬಡಾವಣೆಯಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಜವಾಬ್ದಾರಿ ತಗೊಂಡು ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಮಾಡ್ಬೋದು ಮಾಡುವಂತ ಕೆಲಸವನ್ನ ಸಂಸದನಾಗಿ ಸಾರ್ವಜನಿಕನಾಗಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ, ನಾನಂತೂ ಯಾಕೆ ಪದೇ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ನಾನಂತೂ ಪೂಜ್ಯ ಗುರುಗಳ ಒಬ್ಬ ಅನುಯಾಯಿ ಜೊತೆ ಅವರ ಒಂದು ಕಟ್ಟುನಿಟ್ಟಿನ ಭಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಅವರ ಕೊಡುವಂತಹ ವಚನ ಎಷ್ಟು ಗಂಟೆಗಳು ಕೇಳಿದ್ರು ಅದು ಕಿವಿಗೆ ಹಾಲಾದ ಕಾಲ ಕೊಡದೆ ಹೊರತು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಮಠಕ್ಕೆ ಮಠ ಅಂತ ಹೇಳಿದ್ರೆ ಒಂದು ದೊಡ್ಡದ ಆಲದ ಮರ, ಅದರಲ್ಲಿ ನಾವಿರೋದೆಲ್ಲ ಭಕ್ತರು, ಸದ್ಭಕ್ತರು. ಮಠವನ್ನ ಬೆಳೆಸಬೇಕಾದವರು ನಿಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಆದ್ಯ ಕರ್ತವ್ಯ ಆಗಿರ್ತದೆ. ನಾವೆಲ್ಲ ಸೇರಿ ಮಠವಕ್ಕೆ ಬೆಳೆಸುವಂತ ಕೆಲಸವನ್ನ ಮಾಡೋಣ. ಪೂಜ್ಯರ ಒಂದು ಆಗಿರುವಂತಹ ದಾರಿದೀಪಕ್ಕೆ ನಾವೆಲ್ಲ
ನೆಡುವಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈಗ ತಾನೇ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಮೊಹಮ್ಮದ್ ಸುನೀತಾ ಮೇಡಮ್ ಅವರು ಬಂದು ಸಹ ಅವರು ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇವತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಗೆ ಬಂದಿರೋದು ನಮ್ಮೆಲ್ಲರ ಸೌಭಾಗ್ಯ. ಯಾಕಂತ ಹೇಳಿದ್ರೆ ಇವತ್ತು ಅತ್ಯಂತ ದೊಡ್ಡ ಜಿಲ್ಲೆ ಮತ್ತೆ ಬಹುಸಂಖ್ಯೆ ಇರುವಂತಹ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆ. ಇವತ್ತು ಕಳೆದ 2 ತಿಂಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ನಮ್ಮ ಶರಪ್ರಕಾಶ್ ಪಾಟೀಲ್ ಸರ್ ಅವರು ನಮ್ಮ ನೂತನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಅನುಮೋದನೆಯನ್ನು ಕೊಡುವ ಮುಖಾಂತರ ಇವತ್ತು ನಮಗೆ ನೂತನವಾದಂಥ 5 ವಿವಿಧ ವಿಭಾಗಗಳ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಹಾಸನ ಜಿಲ್ಲೆಗೆ ಬರುತ್ತೆ. ಅದರ ಸಂಪೂರ್ಣ ಕೊಡುಗೆ ನಮ್ಮ ಶರಪ್ರಕಾಶ್ ಪಾಟೀಲ್ ಸಾಹೇಬ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಾಮೀಜಿಯವರು ಸನ್ಯಾಸಿಗಳು ಸಮಾಜಕ್ಕೆ ಸುಧಾರಕರು ಅಂತಂದ್ರೆ ನಾವು ಕುತ್ಕೊಂಡಲ್ಲೇನೆ ತಥಾಸ್ತು ಅಂದ ತಕ್ಷಣ ಯಾವುದೂ ಆಗೋದಿಲ್ಲ. ನಮ್ಮ ಭಿಕ್ಷೆ ಪಾತ್ರೆಯನ್ನ ಎಲ್ಲರ ಹತ್ರ ತಗೊಂಡು ಹೋದಾಗ ಅವರು ಒಂದಿಷ್ಟು ಮಾರ್ಗದರ್ಶನ ಅಂತ ಮಾಡ್ತಾರೆ, ಒಂದಿಷ್ಟು ಕೈಲಾದ ಸೇವೆಯನ್ನ ಮಾಡ್ತಾರೆ, ಒಂದಿಷ್ಟು ಇಲಾಖೆಯಲ್ಲಿ ಕೆಲಸವನ್ನ ಮಾಡಿಕೊಡ್ತಾರೆ. ಅದೆಲ್ಲದರ ಮುಖಾಂತರ ಒಂದು ಸುಂದರವಾದ ಕ್ಷೇತ್ರವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಪುಷ್ಪಗಿರಿ 10 ವರ್ಷದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪುಷ್ಪಗಿರಿ ಹೆಸರಾಗಿದೆ ಅಂತಂದ್ರೆ ಅದಕ್ಕೆ ಎಲ್ಲರ ಕೊಡುಗೆ ಬಹಳ ಅತ್ಯಮೂಲ್ಯ ಅಂತ ನಾವು ಅದು ಕೂಡ ಭಾವಿಸ್ಕೊಂಡು ಅದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಂದು ಇಲಾಖೆಯ ಅಧಿಕಾರಿ ವರ್ಗದವರಿಂದ ಹಿಡಿದು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ 10 ಅಡಿ ರೂಮಲ್ಲಿ ನಾವಿದ್ವಿ. ಪಟೇಲ್ ಒಂದು ಸಲ MP ಎಲೆಕ್ಷನ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಹೀಗೆ ಕೂತ್ಕೊಂಡು ಟೀ ಕುಡಿತಿದ್ರು ಮಟ್ಕೊಳ್ಳೋದು. ಸ್ವಾಮೀಜಿ ಇಷ್ಟೇನಾ ಅಂತ ಅಂದ್ರು, ಇಷ್ಟೇ ಸ ಅಂತ ಅಂದ್ವಿ. ಅವತ್ತಿನಿಂದ ಪ್ರಾರಂಭವಾದಂಥ 10-15 ವರ್ಷದ ಕೆಲಸಗಳು ನಿರಂತರವಾಗಿ ನಡೀತಾ ಇವತ್ತಿನವರು ಕೂಡ ಒಂದೊಂದೇ ಹೆಜ್ಜೆಗಳು ನಡೀತಾ ಬಂದಿದೆ. ಅದಕ್ಕೆಲ್ಲರ ಸಹಕಾರ ಇರೋದ್ರಿಂದ ನಾವು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮಗೆ ಇನ್ನೊಂದು ವಿಶೇಷ ಸಾಧನೆ ಅಂತಂದ್ರೆ ಇವತ್ತು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಪುಷ್ಪಗಿರಿ ಕಾಲಿಡ್ತಾ ಇರುವಂಥದ್ದು ಅದು ಪುಷ್ಪಗಿರಿ ಅತಿ ಹೆಮ್ಮೆಯ ವಿಷಯ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೇವೆ. ಕಾರಣ ಇಷ್ಟೇ, ನಮ್ಮ ಹಿಂದಿನ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರು ಕೇವಲ 42 ದಿನ ಪುಷ್ಪಗಿರಿ ಬಂದವರು ಅನಾರೋಗ್ಯ ನಿಮಿತ್ತ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಕಾರಣ ಅವತ್ತು ಆಂಬುಲೆನ್ಸಿಗೆ ದುಡ್ಡು ಕಟ್ಟಲಿಕ್ಕೆ ಸಂಸ್ಥೆಯಲ್ಲಿ ದುಡ್ಡು ಇರಲಿಲ್ಲ. ಭಕ್ತರಿಂದ 50-100 ರೂಪಾಯಿನ ಎತ್ತಿಕೊಂಡು ಅವರು ಹಾಸ್ಪಿಟಲ್ ಚಾರ್ಜ್ ಕಟ್ಟಲಿಕ್ಕಾಗಲೇ ತೀರ್ಕೊಂಡು ಅವತ್ತು ಅವರು ಆರಾಧನೆ ಮಾಡಬೇಕಾದ್ರೂ ಕೂಡ ಭಕ್ತರು 50-100 ರೂಪಾಯಿ ಸೇರಿಸಿ ಅವರ ಆರಾಧನೆಯನ್ನ ಮಾಡಿದ್ರು. ಅಂದ್ರೆ ಪುಷ್ಪಗಿರಿ ಎಷ್ಟು ಆರ್ಥಿಕವಾಗಿ ಹಿಂದುಳಿದಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಅವರ ಹೆಸರಿನ ಮೇಲೆ 10 ವರ್ಷದಲ್ಲಿ ಇವತ್ತೊಂದು ಹಾಸ್ಪಿಟಲ್ ಕಟ್ತಾ ಇದ್ದೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಇನ್ನೊಂದಿಲ್ಲ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೇವೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಹಾರೈಸಿ 101 ತೆಂಗಿನಕಾಯಿಗಳನ್ನು ಹೊಡೆದು ವಿಶೇಷ ಪೂಜೆ ಸಲ್ಲಿಸಿದ ಘಟನೆ ಹಾಸನದ ಪೋದಮ್ಮ ದೇವಾಲಯದಲ್ಲಿ ನಡೆದಿದೆ. ಈ ಪೂಜಾ ಕಾರ್ಯವನ್ನ ಹಾಸನ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ಹೇಮಂತ್ ಗೌಡ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಪೂಜಾ ಕಾರ್ಯಕ್ರಮದ ವೇಳೆ ಹೇಮಂತ್ ಗೌಡ ಅವರು ಮಾತನಾಡಿ, ಜನಸೇವೆ, ಸಂಘಟನೆಯ ಬಲ ಮತ್ತು ಆರೋಗ್ಯಶೀಲ ನಾಯಕತ್ವದಿಂದ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವರು ಎಂಬ ನಂಬಿಕೆ ನಮಗಿದೆ ಎಂದು ಹೇಳಿದರು. ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಸರ್ಕಾರದಲ್ಲಿ. ಅವರು ಬೇರೆ ಬೇರೆ ಖಾತೆಗಳು ನಿಭಾಯಿಸುವ ಶಕ್ತಿ ಇದ್ರೂ ಬೆಂಗಳೂರು ನಗರನೇ ಏನಕ್ಕೆ ತಗೊಂಡ್ರು ಅಂದರೆ, ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರು ಆಗಿದೆ. GBA ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದೆಲ್ಲ ಕೊಡುಗೆ ಅವ್ರದ್ದು. ಅವ್ರ ಕನಸು ಒಂದು ಇಡೀ ನಮ್ಮ ಒಂದು ರಾಜ್ಯನ ಪ್ರಪಂಚದಾದ್ಯಂತ ವಿಸ್ತರಿಸಬೇಕು, ನೇಮ್ ಮಾಡಬೇಕು ಅನ್ನೋದು ಅವ್ರ ಸಂಕಲ್ಪ. ಅವ್ರು ಮುಖ್ಯಮಂತ್ರಿ ಆದ್ರೂ ಇಡೀ ರಾಜ್ಯನೇ ಆ ಥರ ಮಾಡ್ತಾರೆ ಅನ್ನೋದು ನಮ್ಮ ಒಂದು ನಂಬಿಕೆ.
ಅದಕ್ಕೋಸ್ಕರನೇ ಅವ್ರು ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಅದಕ್ಕೋಸ್ಕರನೇ ನಾವು ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ವಿ. ಪ್ರಾರ್ಥನೆ ಸಲ್ಲಿಸ್ಲಿ ಅಂತ ಆ ತಾಯಿನಲ್ಲಿ ನಾವು ಬೇಡ್ಕೊತೀವಿ. ರೈತರಿಗೆ ಏನಾಗಬೇಕು ಅಂತ ಹೇಳ್ತೀರಾ? ಖಂಡಿತ ಯಾವೊಬ್ಬ ರೈತರನ್ನು ಇವತ್ತು ಕೂಡ ನೀವು ಅವರು ಗ್ಯಾರಂಟಿ ಸಮಿತಿಗಳು ಗ್ಯಾರಂಟಿ ಇದನ್ನು ತಂದರು, ಯೋಜನೆಗಳನ್ನ ತಂದರು. ಈ ಹಿಂದಿನ ಸರ್ಕಾರದಲ್ಲಿ ಎಷ್ಟು ಜನ ರೈತರು ಸತ್ತಿದ್ರು ನೋಡಿ. ಇವತ್ತಿನ ಸರ್ಕಾರದಲ್ಲಿ ಎಷ್ಟು ಜನ ಯಾರು ಸಾವು ನೋವಾಗಿರೋದು ರೈತರು ಸತ್ತಿರೋದು ಕೇಳಿದ್ದೀರಾ? ಆಗಲ್ಲ. ಇನ್ನು ಮುಂದೇನೂ ಅಷ್ಟೇ, ಅವ್ರು ಬಂದರೆ ಅದ್ರ ಬಗ್ಗೆ ಇನ್ನೂ ಚಿಂತನೆ ಮಾಡಿ. ಯಾರು ಸಾಯಬಾರ್ದು, ಪ್ರತಿಯೊಬ್ಬ ಮನುಷ್ಯನು ನೆಮ್ಮದಿಯಿಂದ ಬದುಕಬೇಕು, ಅವನ ಸಂಸಾರನ ನೆಮ್ಮದಿಯಿಂದ ಹೆಂಡತಿ ಮಕ್ಕಳ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಗ್ಯಾರಂಟಿ ಸಮಿತಿ ಇದನ್ನು ಕೊಟ್ಟಿರೋದು, ಯೋಜನೆಗಳನ್ನ ಕೊಟ್ಟಿರೋದು. ಅದು ಫಲಿಸಿದೆ. ಅದು ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ಕೊಡುಗೆ. ಮುಂದುವರಿಸ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಇತ್ತೀಚೆಗೆ ಹಿರಿಸಾವೆ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆಯಾದ ಹಿನ್ನೆಲೆಯಲ್ಲಿ ಕೆರೆ ಭರ್ತಿಯಾಗಿದ್ದು, ಕೆರೆ ಏರಿಯಾ ಭದ್ರತೆ ದೃಷ್ಟಿಯಿಂದ ಶೀಘ್ರದಲ್ಲೇ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೆರೆಯ ಏರಿಯಾ ಒಂದು ಭಾಗದಲ್ಲಿ ಮಣ್ಣು ಕುಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಇಂದು ಹಿರಿಸಾವೆಗೆ ಭೇಟಿ ನೀಡಿ ಕೆರೆಯಲ್ಲಿ ಪೂರ್ಣ ಪ್ರಮಾಣದ ನೀರು ತುಂಬಿದೆ. ಮಳೆ ನಿಂತ ತಕ್ಷಣ ಕಾಮಗಾರಿ ಪ್ರಾರಂಭಿಸಬೇಕು. ನಂತರ ಕೆರೆ ನೀರನ್ನ 3 ರಿಂದ 4 ಅಡಿ ಖಾಲಿ ಮಾಡಿ ಮೇಲ್ಭಾಗದಿಂದ ಕೆರೆಗೆ ಸೀಪೇಜ್ ನೀರು ಬರದಂತೆ ಕಾಲುವೆ ನಿರ್ಮಾಣ ಮಾಡಿ ಕ್ರಮಬದ್ಧವಾಗಿ ಏರಿಗೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಂದರು. 300 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆಯು ಕಳೆದ 1 ವಾರದಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಕೆರೆ ಭರ್ತಿಯಾಗಿದೆ. ಏರಿಯಾ ಮಣ್ಣು ಕಳೆದ 3 ವರ್ಷದಿಂದ ಹಂತ ಹಂತವಾಗಿ ಕುಸಿಯುತ್ತಿದೆ. ಏರಿಯಾ ರಸ್ತೆಗೆ ಅಳವಡಿಸಿದ್ದ ಕಬ್ಬಿಣದ ತಡೆಗೋಡೆಯೂ ಸಹ ಕುಸಿದು ಬಿದ್ದಿದೆ. ಅಲ್ಲಿ ಟ್ರೆಂಚ್ ಹೊಡೆದು ಇಲ್ಲಿಗೆ ಸೀಪೇಜ್ ಬರ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಕೊಟ್ಕೋಬೇಕು. ಆಮೇಲೆ ಕಾಮಗಾರಿ ಮಾಡ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಜನವರಿ 1st ವೀಕ್ ಆರ್ 2nd ವೀಕ್ ಈ ಕಾಮಗಾರಿನ ಪ್ರಾರಂಭ ಮಾಡಿ ಈ ಬಂಡಿಂಗ್ನ ಒಂದು ಶಿಸ್ತುಬದ್ಧವಾಗಿ ಡೆವಲಪ್ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಹೌದಲ್ಲ? ಹಾಸನಾಂಬ ಲಯನ್ಸ್ ಕ್ಲಬ್ ವತಿಯಿಂದ ಹಸಿರು ಹಾಸನ ನಿರ್ಮಾಣದ ಭಾಗವಾಗಿ 70ಕ್ಕೂ ಹೆಚ್ಚು ಗಿಡ ನೆಡುವ ಕಾರ್ಯಕ್ರಮ ಹಾಸನ ನಗರದ ಬಿ ಕಾಟೆಹಳ್ಳಿಯ ಎಸ್ಬಿಎಂ ಬಡಾವಣೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಡಾವಣೆಯ ಅಧ್ಯಕ್ಷ ರಂಗೇಗೌಡರು, ನಮ್ಮ ಎಸ್ಬಿಎಂ ಬಡಾವಣೆಯಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿವೆ. ಮುಂದಿನ ದಿನಗಳಲ್ಲಿ ಶಾಸಕರಾದ ಸೂರ್ಯಪ್ರಕಾಶ್ ಅವರನ್ನ ಭೇಟಿಯಾಗಿ ಬಡಾವಣೆಯ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಡುತ್ತೇನೆ. ಜೊತೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕುಂದುಕೊರತೆಗಳ ನಿವಾರಣೆಗೆ ಕ್ರಮ ಕೈಗೊಳ್ಳಲು ಮನವಿ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ, ಹಸಿರು ಪ್ರದೇಶಗಳ ವೃದ್ಧಿ ಹಾಗೂ ನಗರ ಸ್ವಚ್ಛತೆ ಕುರಿತು ಚರ್ಚೆ ನಡೆಯಿತು. ಲಯನ್ಸ್ ಕ್ಲಬ್ ಸದಸ್ಯರು ಮುಂದಿನ ದಿನಗಳಲ್ಲಿ ನಗರದಲ್ಲಿನ ಇತರ ಉದ್ಯಾನವನಗಳಲ್ಲಿಯೂ ಗಿಡ ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಮುಖ್ಯಸ್ಥರಾದ ಉಡುಪಿ ಅರವಿಂದ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಹಾಸನಾಂಬ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಮೋಹನ್ ಕುಮಾರ್, ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಹರೀಶ್ ಹಾಗೂ ಎಸ್ಬಿಎಂ ಬಡಾವಣೆಯ ಅಧ್ಯಕ್ಷ ರಂಗೇಗೌಡ, ಕಾರ್ಯದರ್ಶಿ ಶಿವೇಗೌಡ, ಉಪಾಧ್ಯಕ್ಷ ಸುರೇಶ್, ಸದಸ್ಯರಾದ ರಾಮಸ್ವಾಮಿ, ರಂಗಸ್ವಾಮಿ, ಸತೀಶ್ ಸೇರಿದಂತೆ ಅನೇಕ ಸಂಘದ ಸದಸ್ಯರು ಹಾಗೂ ಸ್ಥಳೀಯ ನಿವಾಸಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ಥಳೀಯ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇತಿಹಾಸದ ಅರಿವು, ಶಿಲಾಶಾಸನಗಳು ಹಾಗೂ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಜ್ಞೆಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಪ್ರಾಂಶುಪಾಲ ಡಾಕ್ಟರ್ ಎಸ್ ದಿನೇಶ್ ಹೇಳಿದರು. ತಾಲೂಕಿನ ಶ್ರವಣಬೆಳಗೊಳದ ಎಸ್ಎನ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂದು ಆಯೋಜಿಸಿದ್ದ ಚಂದ್ರಗಿರಿ ಚಿಕ್ಕಬೆಟ್ಟ ದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಸಾವಿರಾರು ವರ್ಷಗಳ ಪ್ರಾಚೀನತೆ ಹೊಂದಿರುವ ಇತಿಹಾಸವನ್ನ ತಿಳಿಸುವುದು ಬಹಳ ಮುಖ್ಯವಾಗಿದ್ದು, ಶ್ರವಣಬೆಳಗೊಳದ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕವಾದ ಮೌಲಿಕ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ವೀಣಾ, ದೀಪಾ, ನವೀನ್ ಕುಮಾರ್, ಶಂಕರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾಗೆ ಚಿಕ್ಕಬೆಟ್ಟದಲ್ಲಿ ಸುಮಾರು 271 ಶಿಲಾಶಾಸನ ಇದೆ. ಚಿಕ್ಕಬೆಟ್ಟದಲ್ಲಿ
ಎಪಿಗ್ರಫಿಯ ಕರ್ನಾಟಕ 2 ಅಂದ್ಬಿಟ್ಟು ಅದರಲ್ಲಿ ಪ್ರಕಟ ಆಗಿದೆ 271 ಚಿಕ್ಕಬೆಟ್ಟದಲ್ಲಿ, 122 ಶಿಲಾಶಾಸನಗಳು ದೊಡ್ಡಬೆಟ್ಟದಲ್ಲಿ, ಶ್ರವಣಬೆಳಗೊಳದ ಊರೊಳಗೆ 80 ಶಿಲಾಶಾಸನಗಳು, ಅಕ್ಕಪಕ್ಕ 50 ಶಿಲಾಶಾಸನಗಳು, ಒಟ್ಟು 573 ಶಿಲಾಶಾಸನಗಳು ಶ್ರವಣಬೆಳಗೊಳದಲ್ಲಿ ದೊರೆತಿದೆ. ಇದು ಅತ್ಯಂತ ಹೆಮ್ಮೆಯ ವಿಚಾರ. ಜಗತ್ತಿನಲ್ಲಿ ಇಷ್ಟೊಂದು ಶಿಲಾಶಾಸನಗಳು ಒಂದೇ ಕಡೆ ಸಿಕ್ಕಿರೋ ಜಾಗ, ಏಕೈಕ ಜಾಗ ಅಂದ್ರೆ ಅದು ನಮ್ಮ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ. ಇದು ದಾಖಲೆ. ಇದು ಒಂದೇ ಸಂಪುಟದಲ್ಲಿ ಇವೆಲ್ಲವೂ ಹೆಚ್ಚಾಗಿದೆ. ಎಪಿಗ್ರಾಫಿಯ ಕರ್ನಾಟಕ ವಾಲ್ಯೂಮ್ 2 ಅಂತ ಅಂದ್ಬಿಟ್ಟು ಇಲ್ಲಿ 271 ಶಿಲಾಶಾಸನಗಳು ನಿಮಗೆ ಕೆಲವೊಂದು ಪರಿಚಯ ಆಗ್ತವೆ. ನಾವು ಸಂಶೋಧನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 14 ಹೊಸ ಶಾಸನಗಳನ್ನು ಇಲ್ಲಿ ಪತ್ತೆ ಹಚ್ಚಿದ್ದೇವೆ. ನಿಮಗೆ ಇನ್ನೂ ಹಲವಾರು ಶಿಲಾಶಾಸನಗಳಿದೆ, ಒಳಗಡೆ ಹೋದಾಗ ಗೊತ್ತಾಗ್ತದೆ. ನಿಮಗೆ ಬಹಳ ಮುಖ್ಯವಾಗಿ ಕನ್ನಡ ಲಿಪಿಯ ಉಗಮ, ವಿಕಾಸ ಇವೆಲ್ಲವೂ ಕೂಡ ಗೊತ್ತಾಗ್ತದೆ. ಕ್ರಿಸ್ತಶಕ 6ನೇ ಶತಮಾನದಿಂದ ಹಿಡಿದು 19ನೇ ಶತಮಾನದವರೆಗಿನ ಶಿಲಾಶಾಸನಗಳು ನಮಗೆ ಚಿಕ್ಕಬೆಟ್ಟದಲ್ಲಿ ದೊರೆಯುತ್ತದೆ. ಸೊ ಹೆಜ್ಜೆಗೂ ಕೂಡ ಸಿಗ್ತಾರೆ, ಯಾರು ತುಳಿಬಾರದು, ಗಮನಿಸಿ. ಹೊಸ ಶಿಲಾಶಾಸನ ಸಿಗ್ತಾರೆ, ಅದನ್ನು ಕೂಡ ನೋಡೋಣ. ಸೊ ಎಲ್ಲಾ ದೃಷ್ಟಿಯಿಂದ ಮಹತ್ವ. ಇಂದು ನಮ್ಮ SN ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಚಂದ್ರಗಿರಿ ಚಿಕ್ಕಬೆಟ್ಟ ದರ್ಶನ ಅಂತಕ್ಕಂತಹ ಒಂದು ಪರಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಪ್ರದೇಶದ ಶ್ರೀ ಕ್ಷೇತ್ರದ ಒಂದು ಇತಿಹಾಸವನ್ನು ತಿಳಿಸ್ತಕ್ಕಂಥದ್ದು ಮುಖ್ಯವಾದಂಥದ್ದು. ಪ್ರತಿ ವರ್ಷವೂ ಕೂಡ ನಾವು ಒಂದು ಚಂದ್ರಗಿರಿ ಚಿಕ್ಕಬೆಟ್ಟ ದರ್ಶನ ಜೊತೆಗೆ ವಿಂಧ್ಯಗಿರಿ ದೊಡ್ಡಬೆಟ್ಟ ದರ್ಶನ ಹೇಳೋದ್ರ ಮುಖಾಂತರ ನಮ್ಮ ಶ್ರೀ ಕ್ಷೇತ್ರದ ಒಂದು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಏನೆಲ್ಲ ಮೌಲಿಕ ವಿಚಾರಗಳಿದೆ ಆ ವಿಚಾರಗಳನ್ನ ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ ತಿಳಿಸುವ ಸದುದ್ದೇಶದಿಂದ ಈ ಒಂದು ಚಂದ್ರಗಿರಿ ಚಿಕ್ಕಬೆಟ್ಟ ದರ್ಶನ ಅಂತಕ್ಕಂತಹ ಶ್ರೀ ಕ್ಷೇತ್ರ ಭೇಟಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ ನಮ್ಮ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ಥ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಅವಧಿಯಲ್ಲಿ ಚಂದ್ರಗಿರಿ ಚಿಕ್ಕಬೆಟ್ಟ ಮಹೋತ್ಸವ ಅಂತ ನಡೀತು. ಸೊ ಆ ಸಂದರ್ಭದಿಂದ ಪ್ರತಿ ವರ್ಷ ಕೂಡ ಒಂದು ಚಿಕ್ಕಬೆಟ್ಟದ ಮಹತ್ವವನ್ನ ಜಗತ್ತಿಗೆ ಸಾರುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಪಡಮೂಡಿರ್ತಕ್ಕಂಥ ಕಾರ್ಯಕ್ರಮವೇ ಚಂದ್ರಗಿರಿ ಚಿಕ್ಕಬೆಟ್ಟ ದರ್ಶನ. ಬರ್ಬೋದು, ಆದ್ರೆ ನಾವಿರ್ತಕ್ಕಂಥ ಜಾಗದ ಮೌಲಿಕ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ಈ ಒಂದು ಭೇಟಿಯ ಬಹಳ ಮುಖ್ಯವಾದಂತ ಉದ್ದೇಶ. ನಮ್ಮ ಶ್ರವಣಬೆಳಗೊಳ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾವಿರಾರು ವರ್ಷಗಳ ಪ್ರಾಚೀನತೆ ಹೊಂದಿರತಕ್ಕಂಥ ಒಂದು ಪವಿತ್ರವಾದಂತಹ ಜಾಗ. ಜಗತ್ತಿನಲ್ಲೇ ಅತ್ಯಂತ ಅದ್ಭುತವಾದಂತಹ ಪ್ರಾಚೀನವಾದಂತಹ ಒಂದು ಜೈನ ಧಾರ್ಮಿಕ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಾರೆಲ್ಲ ಓದ್ಲಿಕ್ಕೆ ಹೊರಗಡೆ ಬರ್ತಾರೋ ಆ ಮಕ್ಕಳಿಗೆಲ್ಲ ನಮ್ಮ ಸ್ಥಳೀಯ ಇತಿಹಾಸದ ಅರಿವನ್ನ, ಪ್ರಜ್ಞೆಯನ್ನ ಮೂಡಿಸ್ಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಈಗಿನ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಸ್ವಸ್ಥ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಒಂದು ಆಶೀರ್ವಾದವನ್ನ ನೀಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಆಡಳಿತ ಮಂಡಳಿಯವರು ನೀಡ್ಕೊಂಡು ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಡೀ ಚಿಕ್ಕಬೆಟ್ಟಕ್ಕೆ ಅಲ್ಲಿರ್ತಕ್ಕಂಥ ಬಸದಿಗಳು, ಜೊತೆಗೆ ಯಾವ್ಯಾವ ರಾಜರುಗಳು ಆಳಿದ್ದಾರೆ, ಯಾವ್ಯಾವ ರಾಜರ ಕಾಲದಲ್ಲಿ ಬಸದಿಗಳು ನಿರ್ಮಾಣ ಆಗಿದೆ, ವಿಶೇಷವಾಗಿ ಶಿಲಾಶಾಸನಗಳು, ಬಸದಿಗಳ ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ, ಜೊತೆಗೆ ಶಿಲಾಶಾಸನಗಳಲ್ಲಿ ಬಹಳ ಮುಖ್ಯವಾಗಿ ಕನ್ನಡ ಲಿಪಿಯ ಉಗಮ, ವಿಕಾಸ ಯಾವ್ಯಾವ ಹಂತದಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನ ಶಿಲಾಶಾಸನಗಳನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಆ ಒಂದು ಕೆಲಸವನ್ನು ಕೂಡ ಶಿಲಾಶಾಸನಗಳ ಅರಿವು, ಇತಿಹಾಸದ ಅರಿವು, ಒಂದು ಧಾರ್ಮಿಕ ಪ್ರಜ್ಞೆಯ ಅರಿವು, ಸಾಂಸ್ಕೃತಿಕ ಪ್ರಜ್ಞೆಯ ಅರಿವನ್ನ ಮಕ್ಕಳಲ್ಲಿ ಒಂದು ಮೂಡಿಸೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆತ್ಮೀಯ ಬೇಲೂರು ರಂಗನಕೊಪ್ಪಲು ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸುತ್ತಿದ್ದು, ಶಾಲೆಯ ಕಟ್ಟಡ ಶಿಥಿಲಗೊಂಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಆತಂಕದಲ್ಲಿ ದಿನ ಕಳೆಯುತ್ತಿದ್ದಾರೆ. ಶಾಲೆಯ ಮುಂಭಾಗದ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಗೆ ಮೋರಿ ಅಥವಾ ಸ್ಲ್ಯಾಬ್ ನಿರ್ಮಾಣ ಅಗತ್ಯವಿದೆ ಎಂದು ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ದಾರೆ. ಬೇಲೂರು ಆಂದಲೆ ಮುಖ್ಯ ರಸ್ತೆ ಪಕ್ಕದಲ್ಲೇ ಶಾಲೆ ಇರುವುದರಿಂದ ಪ್ರವೇಶ ದಾರಿ ಅಪಾಯಕಾರಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜೊತೆಗೆ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರದ ಸುತ್ತಲೂ ಸಿಮೆಂಟ್ ಬ್ಲಾಕ್ಸ್, ಚರಂಡಿ ಹಾಗೂ ಭದ್ರತೆಗೆ ಕಾಂಪೌಂಡ್ ನಿರ್ಮಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಒಬ್ಬೆ ಎಲ್ಲ ಬರಬೇಕು, ಒಬ್ಬೆ ಎಲ್ಲ ಬರಲಿ. ಈ ಕಡೆ ಇಲ್ಲಿ
ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಾದ ಅಂದಲೆ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಮಕ್ಕಳು ಜೀವಭಯದ ಮಧ್ಯೆ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆಯ ಮೇಲ್ಛಾವಣಿ ಹಾಗೂ ಗೋಡೆಗಳು ಯಾವಾಗ ಬೇಕಾದರೂ ಕುಸಿಯುವ ಸ್ಥಿತಿಯಲ್ಲಿದೆ. ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಂಡು ಶಾಲೆಯ ಕಟ್ಟಡವನ್ನು ರಿಪೇರಿ ಮಾಡಿಸಬೇಕು ಎಂದು ಆಗ್ರಹಿಸಿದರು. ಒಂದು ಮನವಿ ಏನಂದರೆ, ಈ ನಮ್ಮ ರಂಗನಕೊಪ್ಪಲು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇದೆ. ಕೆಲವು ಇಲ್ಲಿ ಚರಂಡಿಗಳಾಗಿಲ್ಲ, ಮತ್ತು ಆಗಿರೋಂಥ ಚರಂಡಿಗಳು ಎಲ್ಲ ಮುಚ್ಚಿ ಹೋಗಿ ಎಲ್ಲ ಹೂಳು ತುಂಬಿಕೊಂಡು ಹುಲ್ಲು ಬೆಳೆದು ಪಾಚಿ ಕಟ್ಕೊಂಡು ನೀರೆಲ್ಲ ಇಲ್ಲೇ ನಿಂತು ಅಲ್ಲ ಕೊಳೆತು ಅದು ಗಬ್ಬು ನಾರ್ತಾ ಇದೆ ಈ ಇಡೀ ಗ್ರಾಮವೇ. ಆದರೆ ಈ ಕೊಳಚೆ ನೀರಿನಿಂದ ಸೊಳ್ಳೆಗಳು ಜಾಸ್ತಿಯಾಗಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲ ಸಾಂಕ್ರಾಮಿಕ ರೋಗ ಅಂತ ಬರುವ ಪರಿಸ್ಥಿತಿ ಆಗಿದೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಎಷ್ಟೋ ಸರಿ ಹೇಳಿದರೂ ಕೂಡ ಇದ್ರ ಬಗ್ಗೆ ಗಮನ ತಗೊಂಡು ಈ ಒಂದು ರಸ್ತೆಗಳ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಲ್ಲ. ಹಾಗೂ ಇಲ್ಲಿ ಸಿದ್ದಯ್ಯನವ್ರ ಮನೆಯಿಂದ ಪುಟ್ಟಯ್ಯನವ್ರ ಮನೆಯವರೆಗೂ ಕೂಡ ಈ ಕಡೆ ನಾನು ತೋರಿಸ್ತಕ್ಕಂಥ ಈಗ ಈ ಭಾಗದಲ್ಲಿ ಆ ಚರಂಡಿ ಆಗಲೇ ಹೆಚ್ಚಿಗೆ 10 ವರ್ಷ ಆದರೂ ಕೂಡ ಈ ಚರಂಡಿಯ ಒಂದು ನಿರ್ಮಾಣ ಮಾಡಿಸಿಲ್ಲ. ಇದು ಬಾಕ್ಸ್ ಚರಂಡಿ ಆಗಬೇಕು. ಸಿದ್ದಯ್ಯನವ್ರ ಮನೆಯಿಂದ ಪುಟ್ಟಯ್ಯನವ್ರ ಮನೆ ತನಕ ಕೂಡ ಸಿಮೆಂಟ್ ಅದು ಬಾಕ್ಸ್ ಚರಂಡಿ ಆಗಿ ಆ ನೀರು ಎಲ್ಲೂ ಕೂಡ ನಿಲ್ಲದಂತೆ ಅದು ಪರಿಪೂರ್ಣವಾಗಿ ಅದು ನೀರು ಆಚೆಗೆ ಹೋಗಬೇಕು. ಅಲ್ಲಿ ಸೊಳ್ಳೆಗಳ ತೊಂದರೆಗಳು ಯಾವುದೇ ಬರದಂತೆ ಅದು ಚರಂಡಿ ಅತಿ ಶೀಘ್ರವಾಗಿ ಅದನ್ನು ನಿರ್ಮಾಣ ಮಾಡಿಸ್ಕೊಡ್ಬೇಕು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳು ಹಾಗೂ ಶಾಸಕರು ಕೂಡ ಈ ಒಂದು ನಮ್ಮ ರಂಗನಕೊಪ್ಪಲು ಗ್ರಾಮಕ್ಕೆ ಖುದ್ದಾಗಿ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಿನ ಗ್ರಾಮದ ಒಂದು ತುಂಬ ಎಲ್ಲ ಕಡೆ ರಸ್ತೆಗಳು ಕೂಡ ಗ್ರಾಮದಲ್ಲಿ ಎಲ್ಲ ಕಡೆ ರಸ್ತೆಗಳು ಮುಚ್ಚಿ ಹೋಗಿದೆ. ಎಲ್ಲವೂ ಕೂಡ ಹುಲ್ಲು ಪಾಚೆ ಬೆಳ್ಕೊಂಡು ಕೆಸ ತುಂಬಿ ಅದು ಈ ಎಲ್ಲ ಕೊಳಚೆ ನೀರು ತುಂಬಿಕೊಂಡು ಭಾಳ ಅನಾನುಕೂಲವಾಗ್ತಿದೆ. ದಯಮಾಡಿ ಆದಷ್ಟು ಬೇಗ ಮಾನ್ಯ ಶಾಸಕರು, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಆಂದಲೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ದಯಮಾಡಿ ನಮ್ಮ ರಂಗನಕೊಪ್ಪಲು ಗ್ರಾಮಕ್ಕೆ ಬಂದು ಇಲ್ಲಿ ನಮ್ಮ ಗ್ರಾಮದ ಕುಂದುಕೊರತೆಗಳನ್ನು ಕೇಳಿ ಪರಿಶೀಲಿಸಿ ಅತಿ ಶೀಘ್ರವಾಗಿ ಈ ಒಂದು ಚರಂಡಿ ನಿರ್ಮಾಣ ಮಾಡಿಸ್ಕೊಡ್ಬೇಕು. ಗ್ರಾಮದ ಎಲ್ಲ ರಸ್ತೆ ಚರಂಡಿಗಳನ್ನು ಸ್ವಚ್ಛತೆ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಗ್ರಾಮದ ಪರವಾಗಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಂಜಯ್ಯ, ಆರ್.ಡಿ. ಕುಮಾರ್, ಆರ್.ಎನ್. ರವಿ, ಆರ್.ಕೆ. ಕುಮಾರಸ್ವಾಮಿ, ಆರ್.ಪಿ. ರಾಜೇಶ್, ಆರ್.ಪಿ. ಶೇಖರ್, ಶ್ರೀಮತಿ ಗಂಗಮ್ಮ, ಚಂದ್ರಮ್ಮ, ದ್ಯಾವಮ್ಮ, ಆರ್.ಎಸ್. ಕುಮಾರ್, ಪುಟ್ಟಸ್ವಾಮಿ, ಆರ್.ಎಸ್. ಸತೀಶ್, ಆರ್.ಎಲ್. ಲೋಕೇಶ್, ನಂದಿನಿ, ಯಶೋದಮ್ಮ, ಸಗನಮ್ಮ, ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಗಡುವಿನ ಬಳಿಕ ಸ್ಪಂದಿಸಿದ ವ್ಯಾಪಾರಸ್ಥರ ವಿರುದ್ಧ ಕ್ರಮ. ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಮೂಲಕ ಗುಜರಿ ತೆರವು ಕಾರ್ಯ. ಆಯುಕ್ತ ಕೃಷ್ಣಮೂರ್ತಿ ಹಾಗೂ ಎಡಬಲಿ ಕವಿತಾ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ಮಠಗಳ ಗುರಿ ಕೇವಲ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸೀಮಿತವಲ್ಲ, ಮನುಷ್ಯನ ಸರ್ವಾಂಗೀಣ ವಿಕಾಸವೇ ಮುಖ್ಯ ಉದ್ದೇಶ. ಆಧ್ಯಾತ್ಮವು ವ್ಯಕ್ತಿತ್ವ ನಿರ್ಮಾಣದ ಮೂಲ, ಅದೇ ಸಮಾಜದ ಪ್ರಗತಿಯ ಬುನಾದಿ. ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆ. ಹಾಸನಾಂಬೆ ಜಾತ್ರೋತ್ಸವದಲ್ಲಿ ಕಾರ್ಯನಿರ್ವಹಿಸಿದ ಪೌರ ಸೇನಾನಿಗಳಿಗೆ ಗೌರವ ಬೀಳ್ಕೊಡುಗೆ. ಆಯುಕ್ತ ಕೃಷ್ಣಮೂರ್ತಿ ಮತ್ತು ಎಡಬಲಿ ಕವಿತಾ ಅವರ ಮುಂದಾಳತ್ವದಲ್ಲಿ ವ್ಯವಸ್ಥೆಗೆ ಶ್ಲಾಘನೀಯ ನಡೆ. ಮಾನವೀಯ ಮೌಲ್ಯಗಳ ಬೆಂಬಲದಲ್ಲಿ ಪಾಲಿಕೆಯ ಸೇವೆ, ಭಕ್ತರಿಂದ ಮೆಚ್ಚುಗೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.